इन्द्रो मेधया कृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पीतः श्रुतं मे गोपाय द्युभिरक्तुभिः परिपातमस्मानरिष्टेभिरश्विना सौभगेभिः द्युभिरक्तुभिः परिपातमस्मानरिष्टेभिरश्विना सौभगेभिः द्युभिरक्तुभिः परिपातमस्मानरिष्टेभिरश्विना सौभगेभिः तन्नो मित्रो वरुणो मामहन्ता मदितिः सिन्धुः पृथिवी उत द्यौः तन्नो मित्रो वरुणो मामहन्तमदितिः मामहन्तामदितिः सिन्धु पृथिवी उदद्योः तन्नो मित्रो वरुणो हन्त दीर्घ मामहन्तमदितिः सिन्धुः पृथिवी सिन्धु पृथिवी उदद्योः कयानश्चित्र आभुवधूति सदा वृधः सखा कयानश्चित्र आभुवधूति सदा वृधः सखाः कयानश्चित्र आभुवधूति सदा वृधः सखाः कया शचिष्ठया वृता कया शचिष्टया वृता कस्त्वा सत्यो मदानां मगं हिष्टो वत्सदन्धसः कस्त्वा सत्यो मदाना मघम् इष्टो मत्सदन्दसः कस्त्वा सत्यो मदाना मघम् इष्टो ಕೂಡ ಹಷ್ಟ ಹಕಾರ ಮಗಂ ಹಿಷ್ಟೋ ಹಕಾರ ನೀ ಸ್ವಲ್ಪ ಗಮನಿಸ್ಬೇಕು ಮಗಂ ಇಷ್ಟೋ ಮಗಂ ಹಿಷ್ಟೋ ಇಲ್ಲ ಬರ್ಲಿಲ್ಲ ಮಗಂ ಹಿಷ್ಟೋ ಮತ್ಸದಂದಸಃ ಕಸ್ತ್ವಾ ಸತ್ಯೋ ಮದಾನ ಮಗಂ ಹಿಷ್ಟೋ ಮತ್ಸದಂದಸಃ ದೃಢಾಚಿದಾರುಜೇ ವಸು ಅಭೀಷುಣಃ ಸಖೀನಾ ಮವಿತಾ ಜರಿತॄಣಾಂ ಇನ್ನು ನನ್ನ ಕೆಡ್ಸ್ಕೊಳು ನೀನೆ ಅಭೀಷುಣಃ ಸಖೀನಾಂ ಮವಿತಾ ಜರಿತॄಣಾಂ ಶತಂ ಭವಾಸ್ಯೋತಿಭಿಃ ವಯಸ್ಸು ಪರ್ಣಾ ಉಪಸೇದುರಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ವಯಸ್ಸು ಪರ್ಣಾ ಉಪಸೇದುರಿಂದ್ರಂ ಪ್ರಿಯಮೇಧಾ ಋಷಯೋ ನಾದಮಾನಾಃ ವಯಸ್ಸು ಪರ್ಣಾ ಉಪಸೇದುರಿಂದ್ರಂ ಪ್ರಿಯಮೇಧವೇಶೃಷಯೋ ನಾದಮಾನಾಃ ಅಪಧ್ವಾಂತಮೋರ್ನುಹಿ ಊರ್ಧ್ವಿಚಕ್ಷುರ್ಮುಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್
अपद्वान्तमोर्णहि ऊर्धि चक्षुर्ममुग्ध स्मानि चक्षुर्ममुग्ध्यस्मान् मुमुग्ध्यस्मान् 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 निधयेव बद्धान् अपद्वान्तमोर्णहि ऊर्धि चक्षुर्ममुग्ध स्मानिदयेव बद्धान् शन्नो देवीरभिष्टय आपो भवन्तु पीतये देवीरभिष्टय आपो भवन्तु पीतये शन्नो देवीरभिष्टय आपो भवन्तु पीतये शम्यो रभिस्रवन्तु नः शम्यो रभिस्रवन्तु नः रविस्रुवन्तनः रभिस्रवन्तु नः शम्यो रविस्रवन्तुनः शम्यो रविस्रवन्तनः ईशाना वार्याणां क्षयन्तीश्चर्षणीनाम् ईशाना वार्याणां क्षयन्तीश्चर शनीनां चर्षणीनाम् शनीनाम् ईशाना वार्याणां क्षयन्ति चर्षणीनां क्षयन्तीश्चर्षणीनाम् क्षयन्ति चर्षणीनां क्षयन्तीश्चर्षणीनाम् क्षयन्ति चर्षणीनां क्षयन्तीः ಚರ್ಷಣೀನಾಂ ವಿಸರ್ಗ ಹೋಗಿ ಶ್ಚುತ್ವ ಸಂಧಿ ಅದು ಶ್ಚಾ ಬರುತ್ತೆ क्षयन्तीश्चर्षणीनां चर्षणी अपोयाचामि भेषजम् अपोयाचामि भेषजम् अपोयाचामि भेषजम् सौमित्रा न आपवोषधयः सन्तु सुमित्रा न आपवोषधय सन्तु सुमित्रा न आपवोषधय सन्तु हेलो एटे मुक्काल पड़ेगा सौमित्रान पाचे ओषधय संतु ओषधय संतु विसर्ग होगी साग सावत बರುತ್ತೆ ಓಷಧಯ ಸಂತು ಒತ್ತಕ್ಷರಗಳು ಎಲ್ಲ ಚಿಕ್ಕ ವಯಸ್ಸಿನಲ್ಲಿ ಗ್ರಾಮರ್ ಇದ್ರದೆಲ್ಲ ಅವಾಗ ಗಮನಿಸಿದ್ದೆ ಅವಾಗ ಲೈಟ್ ಆಗಿ ಬಿಟ್ಟದ್ರಿಂದ ಇದು ನೀನ್ ಒಬ್ನೇ ಇಲ್ಲ ತುಂಬಾ ಜನ ಮಾಡ್ತಾರೆ ಮಿಸ್ಟೇಕ್ಗಳನ್ನ ಅಕಾರಕ್ಕೆ ಹಕಾರ ಹೇಳ್ಬಾರ್ದು ಹಾ ಆಸನ ಅಲ್ಲದು ಹಾಸನ ಅಪ್ಪಡಿ ಹೆಂಗೆ ಅಕಾರ ಚೊಲ್ಲಿಡುಮೋ ಹಂಗೆ ಹರ್ಸಿಕೆರೆ ಅನ್ನೋದು ಹಂಗ ಹಕಾರ ಬೇಕಿಲ್ಲ ಸೊ ಯಾವ್ದು ಇಂಟರ್ಚೇಂಜ್ ಆಗ್ಬಾರದು ಹಾಗೇನೆ ಶಕಾರ ಚಕಾರಗಳು ಈ ಕಾಳಿದಾಸ ಶಕಾರ ಅಂತಾನೆ ಒಂದು ಪಾತ್ರನೇ ಸೃಷ್ಟಿ ಮಾಡಿದ್ದ ಈ ಸೀಮೆ ಎಣ್ಣೆ ಶೀಶೆ ಅನ್ನೋದು ಸೀಮೆ ಎಣ್ಣೆ ಸಕಾರಕ್ಕೂ ಶಕಾರಕ್ಕೂ ಈ ತರದ್ದು ಪದಗಳು ಸ್ಪಷ್ಟತೆ ಅದನ್ನ ಗಮನವಾಗಿ ಮಾಡ್ಬೇಕು ಈಗ ಚಿಕ್ಕ ವಯಸ್ಸಿನಲ್ಲಿ ಆಗಿದ್ದು ಇದೆಲ್ಲ ಬಿಡು ಇವಾಗೇನು ಅಂತಂದ್ರೆ ಅದಕ್ಕೇನು ಅಂತಂದ್ರೆ ನಾನು ಏನ್ ಹೇಳ್ತೀನಿ ಆ ಕಡೆ ಪೂರ್ಣವಾದ ಗಮನ ಇರ್ಲಿ ಎಲ್ಲಿ ರೈಸ್ ಮಾಡ್ತೀನಿ ಎಲ್ಲಿ ಕಡಿಮೆ ಆಡ್ತೀನಿ ಈಗ ಒಂದ್ ಪಾಠ ಹೇಳ್ಬೇಕಾದ್ರೆ ವೇದದ್ದನ್ನ ಮೊದಲು ಚೂರ್ ಚೂರ್ ಮಾಡಿ ಹೇಳುವಂತದ್ದು ಏನ್ ಉದ್ದೇಶ ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್ ದೋಸ್ ವರ್ಡ್ಸ್ ಆ ವರ್ಡ್ಸ್ಗಳು ಗೊತ್ತಾದ್ಮೇಲೆ ಮತ್ತೆ ಅಗೇನ್ ಅದ್ರಲ್ಲಿ ಮಿಸ್ಟೇಕ್ ಆಗ್ಬಾರ್ದು ಬಿಕಾಸ್ ನೆಕ್ಸ್ಟ್ ಯುವರ್ ಕಾನ್ಸಂಟ್ರೇಷನ್ ಇಸ್ ಟುವರ್ಡ್ಸ್ ದಿ ಸ್ವರಗಳು ಸ್ವರದ್ದು ಒಂದು 4 ದಿವಸ 2 ದಿವಸನೋ 3 ದಿವಸ ಆದ್ಮೇಲೆ ಇನ್ನು ಆಮೇಲೆ ಅಲ್ಪ ಪ್ರಾಣ ಮಹಾಪ್ರಾಣಗಳು ಹ್ರಸ್ವ ದೀರ್ಘಗಳು ಹ್ರಸ್ವ ಅಂದ್ರೆ ಏನು ಆ ದೀರ್ಘ ಆ ಆ ಹ್ರಸ್ವ ದೀರ್ಘ ವರ್ಣಮಾಲೆಯಲ್ಲಿ ಬರುವಂತಹದ್ದು ಈಗ ಸ್ವರ ವ್ಯಂಜನ ಕನ್ನಡದ ವ್ಯಾಕರಣದಲ್ಲಿ ಸ್ವರಗಳು ಅಂದ್ರೆ ಏನು ಆ ಇ ಉ ರು ರು ಎ ಐ ಓ ಔ ಅಮ್ಮ ಇಷ್ಟಿದೆ ಇವೆಲ್ಲ ಸ್ವರಗಳು ಅದರಲ್ಲಿ ಕಡೆದನ್ನ ಏನ್ ಹೇಳ್ತಾರೆ ಸ್ವರ ಅದರಲ್ಲಿ ಮತ್ತೆ ಡಿವಿಷನ್ಸ್ ಮಾಡಿದಾಗ ಒಂದು ಹ್ರಸ್ವ ಇನ್ನೊಂದು ದೀರ್ಘ ಹ್ರಸ್ವ ಅಂದ್ರೆ ಅ ಇ ಆ ಈ ಇದೆಲ್ಲ ದೀರ್ಘಗಳು ದೀರ್ಘ ಅಂದ್ರೆ ಏಳು ಅಂತ ಆಮೇಲೆ ಅಂಕಾರ ಇದೆ ಅದಕ್ಕೆ ಅನುಸ್ವಾರ ಅಂತ ಹೆಸರು
ಆಮೇಲೆ ವಿಸರ್ಗ, ಆಹಾ ಅನ್ನೋದು ವಿಸರ್ಗ. 2 ಚುಕ್ಕಿ 1 0 2 0 ಈ ಕಾಕ್ ತಲ್ಗೊಟ್ಟು ಕಾಕಿಳಿ ಕಾ ಗುಣಸು ಕಿ ಕಾ ಗುಣಸೊಂದ್ ದೀರ್ಘ ಹಾಕಿ ಕಾಕೊಂಬುಕು ಕಾಕೊಂಬ್ನೆಳೀಕು ಕಾಕ್ ಒಟ್ರು ಸುಳಿ ಕ್ರೂ ಕಾಕ್ ಒಟ್ರು ಸುಳಿ ಇಳಿ ಕ್ರೂ ಇಲ್ಲಿ ಬಂತಲ್ಲ ಜರಿ ತ್ರೂ ಒಟ್ರು ಸುಳಿ ಇಳಿ ಕಾಕೆತ್ವ ಕಾಕೆತ್ವಂದ್ ದೀರ್ಘ ಕೆ ಕಾಕೈತ್ವ ಕೈ ಕಾಕೋತ್ವ ಕೋ ಕಾಕೋತ್ವಂದ್ ದೀರ್ಘ ಕೋ ಕಾಕ್ ಔತ್ವ ಕೌ ಕಾಕ್ 1 0 ಕಂ ಕಾಕ್ 2 0 ಕಹ. ಇವೆಲ್ಲ ಕಾಗುಣಿತ ನಾವು ಇದ್ ಮಾಡ್ಬೇಕಾದ್ರೆ ಈ ವಿಸರ್ಗ ಸಂಸ್ಕೃತದಲ್ಲಿ 20 ಸಂಧಿಗಳಿದೆ. ವಿಸರ್ಗ ಇಲ್ಲದೆ ಹೇಳಿದ್ರೆ ಹೋಗ್ಬಿಡುತ್ತೆ. ಇವಾಗ ಉದಾಹರಣೆ ಯಾವಾಗ್ಲೂ ಒಂದ್ಸಲ ಹೇಳಿದೆ ಅನ್ಸುತ್ತೆ. ಈಗ ಕ್ಷೇಮೋ ಅಸ್ತು ನಾ ಅಂತ ಹೇಳಿದ್ರೆ ಕ್ಷೇಮ ನನಗೆ ಬೇಡ, ನಾ ಅಂದ್ರೆ ಬೇಡ. ನೋ ಅಂತ ಹೇಳ್ದಂಗೆ ಇಂಗ್ಲಿಷ್ ನಲ್ಲಿ ನೋ, ಸಂಸ್ಕೃತದಲ್ಲಿ ನಾ. ನ ವಾಸುದೇವ ಭಕ್ತಾನ ಅಶುಭಂ ವಿದ್ಯತೆ ಕ್ವಚಿತ್. ವಾಸುದೇವನ ಭಕ್ತರಿಗೆ ಒಂದು ಸ್ವಲ್ಪನೂ ಕ್ವಚಿತೆ ಏನು ಅಶುಭ ಉಂಟಾಗೋದಿಲ್ಲ. ಆ ನಕಾರ ಅಲ್ಲಿ ಸೇರಿಸ್ಕೋಬೇಕು. ನೀವು ವಾಸುದೇವ ಬರೀ ನಕಾರ ಬಿಟ್ಬಿಟ್ಟು ಹೇಳಿದ್ರೆ ವಾಸುದೇವ ಭಕ್ತಾನ ಅಶುಭಂ ವಿದ್ಯೆ ವಾಸುದೇವ ಭಕ್ತರಿಗೆ ಏನಾದ್ರು ಒಂದ್ ಸ್ವಲ್ಪ ಕೆಟ್ಟದಾಗ್ತಾನೆ ಇರುತ್ತೆ ಅಂತ ಆಗುತ್ತೆ. ಯಾಕೆ ಆ ನಕಾರ ಬಿಟ್ರೆ. ಹಾಗೆ ನಹ ಅಂತಂದ್ರೆ ನಮಗೆ, ಕ್ಷೇಮೋಸ್ತು ನಹ, ಕ್ಷೇಮೋಸ್ತು ನ ಅಂದ್ರೆ ಕ್ಷೇಮ ನನಗೆ ಬೇಡ, ನನಗ್ ಕ್ಷೇಮ ಬೇಡ ಅಂತ ಹೇಳೋದಾಗುತ್ತೆ. ಬರೀ ವಿಸರ್ಗದಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳು. ಹೀಗೆ ಅನೇಕವಾಗಿದೆ ಅದು. ಇವಾಗ ಉದ್ಭವ ಕ್ಷೋಭಣೋ ದೇವೋ, ಕ್ಷಕಾರದ ಹಿಂಭಾಗದಲ್ಲಿ ಬಂದಾಗ ವಿಸರ್ಗ ಸಂಧಿ ಆದ್ರೂ ಕೂಡ ಪದಗಳು 2 ಪದ ಸೇರಿದಾಗ ಸಂಧಿ ಆಗುವಂತ. ಅದು ಯಾವ ರೂಪ ತಗೊಳುತ್ತೆ? ಅದಕ್ಕೊಂದು ಫಾರ್ಮುಲಾ ಇದೆ. ಅವನು ಪಾಣಿನಿ ವ್ಯಾಕರಣ ಬರ್ದಿದ್ದು, ಅವನೆಲ್ಲ ಮಾಡಿಟ್ಟಿರೋದು. ವೇದಕ್ಕೂ ಅದು ಅನ್ವಯ. ಈಗ ತತಃ ಕ್ಷತ್ರಂ, ತತಕ್ಷತ್ರಂ ಅಂತ ಸೇರಿಸಿದ್ರೆ ತಪ್ಪು. ಬ್ರಹ್ಮ ಬ್ರಾಹ್ಮಣ ಆತ್ಮನ ಬ್ರಹ್ಮ ಇವ ಕ್ಷತ್ರಂ ನಿರ್ಮಿತಂ ಅಂತ ಬರುತ್ತೆ, ಅನೇಕ ಕಡೆ ಬರುತ್ತೆ. ಎಲ್ಲ ಕಡೆನೂ ಅಷ್ಟೇ. ಅದು ಸಂಧಿ ಆದ್ರೂ ಕೂಡ ಮೊದಲಿನ ರೂಪದಲ್ಲೇ ಇರ್ಬೇಕು. ಹಾಗೆ ಉದ್ಭವ ಕ್ಷೋಭಣೋ ದೇವೋ, ಉದ್ಭವ ಕ್ಷೋಭಣೋ ದೇವೋ ಅಂತ ಹೇಳಿದ್ರೆ ತಪ್ಪು. ವಿಷ್ಣು ಸಹಸ್ರನಾಮ. ದಕ್ಷಿಣ ಕ್ಷಮಿಣಾಂ ವರಹ, ದಕ್ಷಿಣ ಒಂದ್ ಕಾಮ ಹಾಕೋಬೇಕು ಅದಕ್ಕೆ. ಅಲ್ಲಿ ಕ್ಷಮಿಣಾಂಬರ ಪೂರ್ಣ ಉಚ್ಚಾರ ಆಗಬೇಕು ವಿಸರ್ಗ. ವಿಸರ್ಗ ಲೋಪ ಸಂಧಿಗಳು. ಹೀಗೆ ವ್ಯಾಕರಣದ ಇದ್ರಲ್ಲೆಲ್ಲ ಬರುವಂತಹದ್ದು. ಯಾವ ಯಾವ ರೂಪ ತಗೊಳುತ್ತೆ ಅದ್ರ ಮೇಲೆ ಬರೋದು. ಸೊ ಈಗ ನೀವು ವೇದವನ್ನು ಕಲಿಬೇಕಾದ್ರೆ ಏನು ಅಂದ್ರೆ ಪದಗಳನ್ನ ಗ್ರಹಿಸೋದು ಸ್ವರಸಹಿತವಾಗಿ. ಇದಕ್ಕೆ ಸ್ವಾಧ್ಯಾಯ ಅಂತ ಹೇಳುವಂತಹದ್ದು. ಸರಿ, ಪುಸ್ತಕ ಇಟ್ಕೊಂಡು ಸುಮ್ನೆ ಇಲ್ಲ ಇದಾದ್ಮೇಲೆ ಸುಮ್ನೆ ಓದ್ಕೊಂಡು ಆವಾಯಿತ ಬೇಷಂ ವಿವಾತ ಬಾಯಿ ದ್ರಪತ್ವಗಮ್ಯ ವಿಶ್ವೇಶದ ದೇವಾನಾಂ ದೂತಯ್ಯಸೆ, ಏನ್ ಇದ್ರಲ್ಲಿ ಸ್ವರ ಇಲ್ಲ ಏನಿಲ್ಲ, ಸುಮ್ನೆ ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಹೋಗೋದು. ಹಾಗಾಗಲ್ಲ. ಯಾವುದು ಉಚ್ಚೈ ಉದಾತ್ತ, ಉಚ್ಚ ಅಂದ್ರೆ ಮೇಲಕ್ಕೆ ವಾಯ್ಸ್ ರೈಸ್ ಮಾಡಬೇಕು. ನೀಚೈ ಅನುದಾತ್ತ, ಅಲ್ಲಿ ಕೆಳಗಡೆ ಬರ್ಬೇಕು. ತನ್ನೋ ಅಂತ ಅಂದ್ರೆ ಅದು ಉದಾತ್ತ, ತನ್ನೋ ಕೆಳಗಡೆ ಬಂತು. ಇವುಗಳೆಲ್ಲದನ್ನ ಗಮನಿಸ್ಬೇಕು. ಇದು ಏನು ಪ್ರೊಸೀಜರ್ ಅಂತ ಗೊತ್ತಾದ್ರೆ ಆಮೇಲೆ ಎಲ್ಲ ಎಂಟೈರ್ ವೇದ ಹೇಳೋದು ಕಷ್ಟ ಆಗೋದಿಲ್ಲ. ಪದಗಳನ್ನ ಬಿಡಿಸೋ ಉದ್ದೇಶ ನಿಮಗೆ ಆ ಪದದ ಅರ್ಥ ಏನು. ಈಗ ಮಧುಸೂದನ ಬಾರೋ, ಪದ ಬಿಡಿಸೋದಾಗಲ್ಲ. ಮಧುಸೂದನ ಬಾರೋ. ಸಂಗೀತದಲ್ಲಿ ಓಡಿ ಬಾರಯ್ಯ ವೈ ಕುಂಟಪತಿ ನಿನ್ನ. ವೈಕುಂಠ ಅಂದ್ರೆ ಒಂದು ಕೂಡ ದೋಷವೇ ಇಲ್ಲದವನು ವಿಕುಂಠ. ಅದರಲ್ಲಿ ಓದಿ ಬಾರಯ್ಯ ವೈ ಕುಂಟಪತಿ, ಅವನು ಕುಂಟ್ನ, ಅವನು ಭಗವಂತ. ಪದವನ್ನು ಎಲ್ಲಿ ಬಿಡಿಸೋದು, ಇದ್ರದ್ದು ಅರಿವು ಇರಬೇಕು. ಅದಕ್ಕಾಗಿ ವ್ಯಾಕರಣ ಶುದ್ಧಿ. ಬಾಯಿನಲ್ಲಿ ಮಾತಿನಲ್ಲಿ ಆಡ್ಬೇಕಾದ್ರೂ ಅಷ್ಟೇ. ಇಲ್ಲಿ ಇದೆ, ಅಲ್ಲಿ ಹೋಯಿತು ಗ್ರಾಮ್ಯ ಭಾಷೆ, ಅದು ಹೋಯಿತು ಹಕಾರ ಬರ್ಬೇಕು, ಅಲ್ಲಿ ಓಕಾರ ಬರಬಾರ್ದು. ಇದನ್ನೇ ಗಮನಿಸ್ಬೇಕಾದ. ಸೊ ಅದಕ್ಕೆ ಇದಕ್ಕೆ ಶ್ರುತಿ ಅಂತ ಯಾಕೆ ಹೆಸರು ಅಂದ್ರೆ ಕೇಳಿ ಕೇಳಿಯೇ ಕಲಿಬೇಕಿದ್ನ, ನಾಟ್ ಫ್ರಮ್ ದಿ ಬುಕ್. ನಿಮ್ದೇನಾಗುತ್ತೆ ಇವಾಗ ಅಂದ್ರೆ ಸಹಜವಾಗಿ ಪುಸ್ತಕ ಹಿಡಿದ ತಕ್ಷಣ ಕಾನ್ಸಂಟ್ರೇಷನ್ ವಿಲ್ ಬಿ ಆನ್ ದಿ ಬುಕ್. ದಟ್ ಯು ಶುಡ್ ಚೇಂಜ್ ದಟ್, ಆ ಆಟಿಟ್ಯೂಡ್. ಕೇಳಿಸ್ಕೊಳ್ಬೇಕು ಚೆನ್ನಾಗಿ. ಪುಸ್ತಕ ಜೊತೆನಲ್ಲಿ ಇರ್ಬೇಕಷ್ಟೆ. ಯಾಕೆ ಪದಗಳು ಮಿಸ್ ಆಗದೆ ಇರ್ಲಿ ಅಂತ. ಸೆಂಟೆನ್ಸ್ ಪೂರ ಬರ್ಬೇಕಾದ್ರೆ ಅಷ್ಟನ್ನು ಗ್ರಾಸ್ಪ್ ಮಾಡಿ ಇಟ್ಕೊಳ್ದೆ ಇದ್ರೆ ಅಂತ. ಎಷ್ಟು ಚೆನ್ನಾಗಿ ಕೇಳಿಸ್ಕೊಳ್ತೀಯೋ ಅಷ್ಟು ಚೆನ್ನಾಗಿ ಬರುತ್ತೆ ವೇದ.
ಸುವರ್ಗೇಣ ನೇತಿಕಿವಂತೆ ಅದು ಎಲ್ಲ ಚೆಕ್ ಮಾಡಿದೆ. ಸುವರ್ಗೇಣ ಅಷ್ಟೇ, ಗಾಕ್ ಯಾವತ್ತಿಲ್ಲ ಅಲ್ಲಿ. ಯಾವ್ದಾದ್ರು ಪುಸ್ತಕದಲ್ಲಿ ಇದ್ರೆ ಹೊಡಿರಿ, ಯಾವತ್ತಿಲ್ಲ. ಸುವರ್ಗೇಣ ಲೋಕೇಣ ಸುವರ್ಗ ಏನ ಸುವರ್ಗೇಣ ಸುವರ್ಗೀಯೇ ಗಾಕ್ ಯಾವತ್ ಬರೋಲ್ಲ. ಅಡಿಯನ್ ಸ್ವಾಮಿ ಕರೆಕ್ಷನ್ ಇದ್ ಮಾಡ್ಕೊಂಡ್ಬಿಡ್ತೀವಿ. ಅದು ಗಂಗಾಧರ ಶಾಸ್ತ್ರಿ ಅವ್ರ ಬುಕ್ ಅಲ್ಲಿ ಅದು ಸುವರ್ಗೇನ ಇತ್ತು, ಉಭಯ ವೇದಾಂತಲ್ಲಿ ಯಾ ಇತ್ತು. ಇಲ್ಲ, ಯಾ ತೆಗಿಬೇಕು. ಅಡಿಯನ್ ಸ್ವಾಮಿ. ಸುವರ್ಗೇಣ ಲೋಕೇಣ ಲೋಕೇನ. ಏನ್ ಹೇಳ್ತಾ ಇದ್ವಿ? ಕ್ಷಯಂತಿ ಕ್ಷಣಿ ನಾನ ಅಪೌಷಧಯ ಸಂತು ಆಪವೋಷಧಯ ಸುಮಿತ್ರಾನ ಆಪ ಓಷಧಯ ಸಂತು ದುರ್ಮಿತ್ರಾಸ್ತಸ್ಮೈ ಭೂಯಾಸು ಯೋ ಓಸ್ಮಾನ್ ಇದು ಸ್ವರಿತ. ಆ ದೇವಾನ ಆಂ ಸ್ವರಿತ ಅಂತ ಹೇಳೋದಕ್ಕೆ ಮೇಲೆ 2 ಗೀಟ್ ಇರುತ್ತೆ. ಕೆಳಗಡೆ ಗೀಟ್ ಇದ್ರೆ ಅದು ಅನುದಾತ್ತ, ಒಂದೇ ಒಂದ್ ಲೈನ್ ಮೇಲೆ ಇದ್ರೆ ಅದು ಉದಾತ್ತ. ಈ ಸೆಂಟೆನ್ಸ್ ಪಕ್ಕದಲ್ಲಿ ಇದು ಬಂದ್ರೆ ಗೀಟ್ ಬಂದ್ರೆ ಅದು ಅಲ್ಲಿಗೆ ಸೆಂಟೆನ್ಸ್ ಫುಲ್ ಸ್ಟಾಪ್ ಅಂತ, ದಟ್ಸ್ ಎ ಫುಲ್ ಸೆಂಟೆನ್ಸ್ ಅಂತ. ಇದು ವ್ಯತ್ಯಾಸಗಳು ಸಂಸ್ಕೃತದ ಈ ಪದದಲ್ಲಿ ಬರುವಂತಹದ್ದು. ಇವಾಗ ದ್ವಿವಿರಕ್ತು ಬಿಹಿ, ಅದರಲ್ಲಿ ಸೌಭಾಗ್ಯ ಬಿಹಿ ಆದ್ಮೇಲೆ ಒಂದು ಗೀಟ್ ಇದೆ, ಅಲ್ಲಿಗೆ ಸೆಂಟೆನ್ಸ್ ಮುಗಿಯಿತು ಅಂತ ಅದೇ ಇದೆ. ಇದು ಸಂಹಿತೆನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪೇಜ್ ಶುರುವಾಗ್ಬಿಟ್ಟು ಕಡೆ ತನಕ ಹೋಲ್ ಥಿಂಗ್ ಇಸ್ ಎ ಸೆಂಟೆನ್ಸ್. ಬ್ರಾಹ್ಮಣದಲ್ಲಿ ಬೇರೆ ಬೇರೆ ಪದಗಳಿರೋದನ್ನ ಅಲ್ಲಿ ಸೇರಿಸ್ಬಿಡ್ತಾರೆ. ಆ ಸೇರಿಸಿದಾಗ ಸಂಧಿ ಮತ್ತೆ ಸ್ವರ 2 ವ್ಯತ್ಯಾಸ ಆಗುತ್ತೆ. ಈಗ ಸ್ವಾಹ ಆ ಅಂತ ಅನ್ನೋದು ಸೆಂಟೆನ್ಸ್ ಅಲ್ಲಿ ನಿಂತಿದ್ರೆ ಸ್ವಾಹ ಪಿತ್ರೆ ಅಂತ ಬೇಕಾದ್ರೆ ಅದು ಅನುದಾತಕ್ಕೆ ಬರುತ್ತೆ. ಸ್ವರಿತದಲ್ಲಿ ಇದ್ದಿದ್ದು ಅನುದಾತಕ್ಕೆ ಬಂದ್ಬಿಡುತ್ತೆ, ಕಂಟಿನ್ಯೂಟಿ ಬರ್ಬೇಕಾದ್ರೆ. ಅಗ್ನೇಯ ಸ್ವಾಹ ಕೃತಿಕ ಅಭ್ಯ ಸ್ವಾಹ, ಅಗ್ನೇಯ ಸ್ವಾಹ ಕೃತಿಕ ಅಭ್ಯ ಸ್ವಾಹ. ಪದ ಏನ್ ಬಿಡಿಸಿದ್ದು? ಅಗ್ನೇಯ ಸ್ವಾಹ ಕೃತಿಕ ಅಭ್ಯ ಸ್ವಾಹ. ಇವೆರಡು ಸೇರಿದಾಗ ಅಗ್ನೇಯ ಸ್ವಾಹ ಕೃತಿಕ ಅಭ್ಯ ಸ್ವಾಹ ಸೇರಿದಾಗ ಸ್ವರಗಳು ಬೇರೆ ರೂಪ ತಗೊಳುತ್ತೆ. ಹಾಗೆ ಪದಗಳು ಕೂಡ 2 ಸಂಧಿ ಆದಾಗ ಬೇರೆ ಬೇರೆ ರೂಪಗಳು. ಈಗ ಆಪೋಹಿಷ್ಟಾಮಯೋ ಭುವಃ ತಾನ ಊರ್ಜೆ ದದಾತನ. ಆಪೋಹಿಷ್ಟಾಮಯೋ ಭುವ ಸ್ಥಾನ ಊರ್ಜೆ ಸಾಕ್ ತಾವತ್ ಬಂತಲ್ಲಿ, ಯಾಕೆ ವಿಸರ್ಗ ಹೋಯ್ತು. ಇದು ಸೇರಿದಾಗ ಬರುವಂತ ರೂಪಗಳು. ಸಂಧಿ ಆದಾಗ ಅದು ಯಾವ ರೂಪ ತಗೊಳ್ಳುತ್ತೆ, ಅದಕ್ಕೊಂದು ರೂಲ್ ಇದೆ ವ್ಯಾಕರಣದಲ್ಲಿ. ಸಂಧಿ ಅದನ್ನೇ ಹೇಳುವಂತಹದ್ದು. ಎಷ್ಟು ಸಂಧಿಗಳು? ಕನ್ನಡದಲ್ಲಿ ಸಂಧಿಗಳು ಇದೆ, ಸಂಸ್ಕೃತದಲ್ಲಿ ಇನ್ನು ಸ್ವಲ್ಪ ಹೆಚ್ಚಿಗೆ ಇದೆ. ಅಲ್ಲಿ ಹೇಳೋದೇ ಇಲ್ಲೂ ಕೂಡ ಸವರ್ಣ ದೀರ್ಘ ಸಂಧಿ. ಆಕಾರಗಳ ಮುಂದೆ ಸವರ್ಣ ಅಕ್ಷರಗಳು ಅಂದ್ರೆ ಆನೆ ಬಂದ್ರೆ, ಈಗ ಆಲ ಅದಕ್ ಮುಂದೆ ಆಮರ ಅಂತಿದ್ದಾಳೆ, ಆಲಾಮರ ಆಗ್ಬೋದು. ಆ ಪ್ಲಸ್ ಆ ಹೀಗೆ. ಆಶಾ ಆಸ್ತೆ, ಆಶಾ ಆಸ್ತೆ, ಆಶಾ ಆಸ್ತೆ ಸ್ವರಿತ ಅಲ್ಲಿ ಬಂದಿದ್ದು. ಆಶಾ ಆಸ್ತೇನೋ ಯಜಮಾನೋಸೋ, ಆಶಾ ಆಶಾಹ ತೇ ಆಶಾಸ್ತೆ ಸಾಕ್ತಾವದ್ ಬಂದಿದ್ದು. ವಿಸರ್ಗ ಇದು ಬಂದಾಗ ಯಾಪೋ ಇಷ್ಟಾಮಯೋ ಅಭುವ ಸ್ಥಾನ ಊರ್ಜೆ ಮಯೋ ಭುವಃ ಸೆಂಟೆನ್ಸ್ ಅದು ಪೂರ ಸೇರಿಸಿದ್ರೆ ಸ್ಥಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸಿ ಯೋ ವ ಶಿವತಮೋ ಯೋ ವಹ ಶಿವತಮೋ ರಸಃ ಯೋ ವ ಶಿವತಮೋ ಸಾಕ್ಷಾವತ್ವ ರಸಸ್ತಸ್ಯ ಭಾಜಯತೆ ಹನಃ. ಹೀಗೆ ಸಂಧಿಗಳು ಆಗೋದಿಲ್ಲ. ಸೊ ಅದರಿಂದ ವೇದ ಶ್ರುತಿ ಅಂತ ಹೇಳೋದೇನು ಅಂದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ 2 ಕೈಯಿಂದ, ಆಮೇಲೆ ಯೂಸ್. ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಏನ್ ಕೇಳಿತ್ತು ಅದು ಮತ್ತೆ ಇದೆ ಒಂದೊಂದು ಸಂಸ್ಕಾರ. ಸುಮಿತ್ರಾನ ಆಪವೋಷಧೀಯ ಸಂತು ದುರ್ಮಿತ್ರಾಸ್ತಸ್ಮೈ ಭೂಯಾ ಸೂರ್ಯೋ ಓಸ್ಮಾನ್ ದ್ವೇಷ್ಟಿಯಂಚ ವಯಂ ದ್ವಿಷ್ಮಃ. ನನಗೆ ಯಾರು ನನ್ನನ್ನು ದ್ವೇಷಿಸ್ತಾರೆ
ನಾನು ಯಾರನ್ನು ದ್ವೇಷಿಸ್ತೀನಿ ಅವರೆಲ್ಲರಿಂದ ನನಗ್ ಬಿಡುಗಡೆ ಆಗ್ಲಿ ಅಂತ ಕೇಳುವಂತದ್ದು. ಪ್ರಾಯಶ್ಚಿತ್ತ ಇವುಗಳಲ್ಲಿ ಆಭಿಚಾರಿಕ ಕ್ರಿಯೆಗಳಲ್ಲಿ ಬರುವಂತ ಎಲ್ಲ ರೀತಿಯ ಅವಘಡಗಳು ನನಗೆ ಎಲ್ಲ ಇದೆ. ಯಾರೋ ಕೆಟ್ಟದ್ ಬಯಸಿದ್ರು, ಇನ್ಯಾರೋ ಏನೋ ಅಂದ್ರು. ಈ ಸಂಕಲ್ಪದಲ್ಲಿ ಕ್ರೂರ ದೃಷ್ಟಿ, ಹೀನ ದೃಷ್ಟಿ, ಕೆಲವರ ದೃಷ್ಟಿ ಅವ್ರಿಗೆ ಏನು ಉದ್ದೇಶ ಇಟ್ಕೊಂಡು ನೋಡ್ತಾರೋ ಅದರಿಂದ ಕೆಟ್ಟ ಪರಿಣಾಮ ಉಂಟಾಗುವುದು ಸಾಧ್ಯ. ಅವೆಲ್ಲ ಪರಿಹಾರಕ್ಕೆ. ಹಾಗೆ ಇದೆಲ್ಲ ಆಭಿಚಾರಿಕ ಕ್ರಿಯೆಗಳು, ಇವುಗಳೆಲ್ಲ ಪರಿಹಾರ ಮಾಡೋಕ್ ಬರುವಂತದ್ದು. ನಮಗೆ ಏನೇನು ಅರಿಷ್ಟ ಇದೆಯೋ ಅದೆಲ್ಲ ಹೋಗಿ ಇಷ್ಟ ಪ್ರಾಪ್ತಿ ಆಗ್ಲಿ, ಅದಕ್ಕಾಗಿ ಕೇಳುವಂತ ಮಂತ್ರ ಶಾಂತಿ ಮಂತ್ರಗಳಲ್ಲಿ. ದುರ್ಮಿತ್ರಾಸ್ತಸ್ಮೈ ಭೂಯಾ ಸೂರ್ಯೋಸ್ಮಾನ್ ದ್ವೇಷ್ಟಿಯಂಚ ವಯಂ ದ್ವಿಷ್ಮಃ. ಸುಮಿತ್ರಾನ ಆಪ ಓಷಧಯ ಸಂತು ಓಷಧಯಃ ಸಂತು ದುರ್ಮಿತ್ರಾಸ್ತಸ್ಮೈ ತಸ್ಮೈ ದುರ್ಮಿತ್ರಾಸ್ತಸ್ಮೈ ಭೂಯಾ ಸೂರ್ಯೋ ಓಸ್ಮಾನ್ ಭೂಯಾಸುಃ ಯೋ ಓಸ್ಮಾನ್. ಭೂಯಾಸು ದೀರ್ಘ ಆಗ್ಬಾರ್ದು. ಭೂಯಾ ಸೂರ್ಯೋ ಓಸ್ಮಾನ್ ಭೂಯಾ ಸೂರ್ಯೋಸ್ಮಾನ್ ಭೂಯಾ ಸೂರ್ಯೋ ಓಸ್ಮಾನ್ ಸೂರ್ಯೋಸ್ಮಾನ್ ದೇಷ್ಟಿಯಂ ಚ ವಯಂ ದ್ವಿಷ್ಮಃ. ಸುಮಿತ್ರಾನ ಆಪ ಓಷಧಯ ಸಂತು ದುರ್ಮಿತ್ರಾಸ್ತಸ್ಮೈ ಭೂಯಾ ಸೂರ್ಯೋ ಓಸ್ಮಾನ್ ದೇಷ್ಟಿಯಂ ಚ ವಯಂ ದ್ವಿಷ್ಮಃ. आपो हिष्टामयो भुवस्तान ऊर्जे दधातन. ಅರೆ ಇಷ್ಟ ಅವ್ರದೆ ಇಕಾರ ಅವ್ರು ಕೊಡೋದೆ. ಇಷ್ಟ ದೀರ್ಘ ಆಕಾರ ಗಮನ ಕೊಟ್ಟೆ. ಆಪೋ ಹಿಷ್ಟಮಯೋ ಈಗಾರ ಬರ್ಬಾರ್ದು ಮತ್ತೆ ಈ ಬಂತು. ನೋ ಹಕಾರ ಹ ಆಪೋ ಹಿಷ್ಟ ಇಲ್ಲ ಅವ್ರಿಗೂ ಇಲ್ಲ. आपो हिष्ठा मयो भुवस्तानु ऊर्जे ददातना. आपो इष्टा मयो भुवस्तान. ಎಲ್ಲೆಲ್ಲಿ ಹಕಾರ ಬರುತ್ತೆ ನೀನ್ ಗಮನವಾಗಿ ಪರ್ಟಿಕ್ಯುಲರ್ ಆಗಿ ಗಮನಿಸಿ ಹೇಳ್ಬೇಕು. ಹಕಾರ ಎಲ್ಲಿದೆ ಅಲ್ಲಿ. आपो हिष्टा मयो भुवस्तान ऊर्जे दधातन. आपो इष्टा मयो भुवस्तान ऊर्जे ददातನಃ. ಮಹೇ ದದಾತನಃ ಇಲ್ಲ ನೋಡೋದೆ ನೋಡ್ ಸರಿಯಾಗಿ ನೋಡ್ಕೋಬೇಕು. ಮಹೇರಣಾಯ ಚಕ್ಷಸೆ ಮಹೇರಣಾಯ ಚಕ್ಷಸೆ ಮಹೇರಣಾಯ ಚಕ್ಷಸೆ. ಯೋ ವ ಶಿವತಮೋ ರಸಸ್ತಸ್ಯ ಭಾಜಯತೆ ಹನಃ. यो व शिवतमो रसस्तस्य भाजयते हनः. यो व शिवतमो रसस्तस्य भाजयते हनः. उशतीरिव मातरः उशतीरिव मातरः उशतीरिव मातरः. तस्मा अरङ्गमामवो यस्य क्षयाय जिन्वथा. तस्मा अरङ्गमामवो यस्य क्षयाय जिन्मता. तस्मा अरङ्गमामवो यस्य क्षयाय जिन्मता. आपो जनयथाचनः आपो जनयथाचनः आपो जनयथाचनः. पृथिवी शान्ता साग्निना शान्ता सा मे शान्ता शुचगं शमयतु. पृथिवी शान्ता साग्निना शान्ता सा मे शान्ता शुचकं शमयतु. पृथिवी शान्ता साग्निना शान्ता सा मे शान्ता शुचगं शमयतु. अन्तरिक्षगं शान्तं तद्वायुना शान्तं तन्मे शान्तगं शुचगं शमयतु. ಅಂತರಿಕ್ಷಗಂ ಶಾಂತಂ ತದ್ವಾಯುನಾ ಕೇಳಿಸ್ಕೋ ಸರಿಯಾಗಿ. ವಾಯುನಾ ಶಾಂತಂ ತಂ
ತನ್ಮೇ ಶಾಂತಗಂ ಮೇ ಶಾಂತಗಂ ತನ್ಮೇ ಶಾಂತಗಂ ಶುಚಕಂ ಶಮಯತು ಅಂತರಿಕ್ಷಗಂ ಶಾಂತಂ ತದ್ವಾಯುನಾ ಶಾಂತಂ ತನ್ಮೇ ಶಾಂತಗಂ ಶುಚಕಂ ಶಮಯತು. ಏನಾಗುತ್ತೆ ಗೊತ್ತಾ, ಇದರಿಂದ ನಿನ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ನೀನ್ ತಪ್ಪು ಮಾಡಿದ್ರೆ ಬಿಡೋದಿಲ್ಲ ನಾನು. ಸೊ ಇದು ವೇದ ವಿಲ್ ನಾಟ್ ಟಾಲರೇಟ್. ಬರೀ ನಿನ್ಗೊಬ್ನಲ್ಲ, ನನಗೇನೆ ಇಲ್ಲಿ ಹೇಳಬೇಕಾದ್ರೆ ಈ ಬಿಟ್ಬಿಟ್ಟು ನಾನು ಇನ್ನೇನು ಯೋಚನೆ ಮಾಡಿದ್ರೆ ಅದ್ ಮಾಡ್ಬೇಕಾಗಿ ಇದ್ ಮಾಡ್ಬೇಕು ಅಂದ್ರೆ ಇಲ್ಲಿ ಓಟ್ ಹೋಗುತ್ತೆ, ಪದವೇ ಎಗುರು ಹೋಗ್ಬಿಡುತ್ತೆ. ಸ್ವರನು ಅಂತೂ ಇಲ್ವೇ ಇಲ್ಲ ಅನ್ಲೆಸ್ ಯು ಕಾನ್ಸಂಟ್ರೇಟ್. ಸೊ ವೇದ ಕಲಿಕ್ ಶುರು ಮಾಡಿದ್ರೆ ಇಟ್ ಇಂಪ್ರೂವ್ಸ್ ದಿ ಕಾನ್ಸಂಟ್ರೇಷನ್. ನಾಟ್ ಓನ್ಲಿ ಇನ್ ಟೆಲಿಂಗ್ ವೇದ, ಬೇರೆ ವಿಷಯಗಳಲ್ಲೂ ಕೂಡ ಇಟ್ ವಿಲ್ ಬಿ ಅಪ್ಲಿಕಬಲ್. ಮುಂದಕ್ಕೆ ಏನೇ ಕೆಲಸ ಮಾಡ್ಬೇಕಾದ್ರೂ ಕಾನ್ಸಂಟ್ರೇಟ್ ಅಂದ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ತ್ರಿಕರಣ ಪೂರ್ವಕವಾಗಿ ಮಾಡ್ಬೇಕು ಅನ್ನೋದು ಅದಕ್ಕೆ. ಮನಸ್ಸು, ಕಾಯ, ವಾಚ, ಮನಸ್ಸು, ತ್ರಿಕರಣಗಳು ಮೂರು ಸೇರಿರ್ಬೇಕು. ವಚಸ್ಯೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ. ಮನಸ್ಸು ಒಂದ್ ಕಡೆ, ಬಾಯುನ ಒಂದ್ ಕಡೆ, ಇದೊಂದ್ ಕಡೆ. ಈ ವಿಷ್ಣು ಸಹಸ್ರನಾಮ ನೀನು ಅಭ್ಯಾಸ ಮಾಡಿದ್ಯಾ, ಬಾಯಿನ ಬರ್ತಾ ಇದೆ. ಬಾಯಿನ ಅದ್ರ ಪಾಡ್ಗೆ ಅದು ವಿಶ್ವಂ ವಿಷ್ಣು ಷಟ್ಕಾರೋ ಬರ್ತಾ ಇದೆ. ನಿನ್ ಮನಸ್ಸು ನಾಳೆ ದಿವಸ ಎಲ್ಲೋ ಬ್ಯಾಂಕ್ ಹೋಗ್ಬೇಕಾಗಿತ್ತು, ಇನ್ನೇನೋ ಅದ್ರ ಯೋಚನೆ. ಇದ್ರ ಜೊತೆಗೆ ಮೂರನೇ ದಿನೇನೋ ಒಂದ್ ಕೆಲಸ ಮಾಡ್ತಿದ್ಯಾ, ಏನೋ ಬರೆಯೋದಕ್ಕೋ ಅಥವಾ ಅಕ್ಕಿ ಆರಿಸೋದೋ ಏನೋ ಒಂದೊಂದು ಇಟ್ಕೊಳ್ಳೋಣ. ಈ ಕೆಲ್ಸನು ಯಾವ ಕೆಲ್ಸನೂ ಸರಿ ಆಗಲ್ಲ. ಮೂರು ಕರಣಗಳು ಸೇರಿದ್ರೆ ಅದು ಪರ್ಫೆಕ್ಟ್ ಆಗುತ್ತೆ ಬರುವಂತ. ಸೊ ಅದಕ್ಕೆ ಏನೇ ಮಾಡಿದ್ರು ಕೂಡ ತ್ರಿಕರಣಗಳು. ಅದರಲ್ಲಿ ಬಹಳ ಪ್ರಧಾನವಾಗಿ ಬರ್ಬೇಕಾದದ್ದು ಮನಸ್ಸು. ಮನಃಪೂತಂ ಸಮಾಚರೇತೆ. ಏನೇ ಕೆಲಸ ಮಾಡ್ಕೊಡು, ಮನಸ್ಸಿಲ್ದೆ ಏನೋ ಒಂದ್ ಮಾಡ್ಬೇಕು, ಏನೋ ಒಂದ್ ಕಲಿಬೇಕು, ಏನು ಆಗಲ್ಲ. ಸುಮ್ನೆ ನಾನು ಬಂದೆ ಅಂತ ಆಗುತ್ತೆ ಅಷ್ಟೇನೆ. ಅನ್ಲೆಸ್ ಯು ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್, ಅಂದ್ರೆ ಮೈಂಡ್ ಅದರಲ್ಲಿ ಪೂರ್ಣವಾಗಿರ್ಬೇಕು. ಮನಃಪೂರ್ವಂ ಸಮಾಚರೇತೆ. ಎಲ್ಲ ಸುಭಾಷಿತಕಾರಂದು. ದೃಷ್ಟಿಪೂತಂ ನ್ಯಸೇತ್ ಪಾದಂ. ಕಣ್ಣಿನಿಂದ ನೋಡ್ಬಿಟ್ಟು ಹೆಜ್ಜೆ ಇಡು. ಅಲ್ಲೇ ನೀರುವೇನೋ ಚೇಳೋ ಯಾವ್ದೋ ಇದ್ರೆ ಅದ್ರ ಮೇಲೆ ಕಾಲಿಟ್ರೆ ಅದು ಹೋಗ್ಬಿಡುತ್ತೆ, ಇಲ್ಲ ಅದ್ ನೀನ್ ಕಚ್ಬಹುದು. ವಸ್ತ್ರಪೂತಂ ಪಿಬೇತ್ ಜಲಂ. ಬರೀ ನೀರ್ ಕುಡಿಬೇಕಾದ್ರೆ ಬಾವಿ ನೀರೋ ಕೆರೆ ನೀರೋ ಯಾವ್ದೇ ಆಗ್ಲಿ ಸುಮ್ನೆ ಕುಡಿಬೇಡಿ, ಬಟ್ಟೆಯಿಂದ ಶುದ್ಧಿ ಮಾಡಿ ಕುಡಿ ಅಂತಿದೆ ಈಗೇನೋ ಫಿಲ್ಟರ್ಗಳು ಎಲ್ಲ. ವಸ್ತ್ರಪೂತಂ ಪಿಬೇತ್ ಜಲಂ. ಸತ್ಯಪೂತಾದ್ ವದೇದ್ ವಾಣಿ. ಏನೇ ಮಾತಾಡಿದ್ರು ಸುಳ್ಳು ಮಾತ್ರ ಹೇಳ್ಬಾರ್ದು. ಸತ್ಯದಿಂದ ಶುದ್ಧವಾಗಿರ್ಲಿ ನಿನ್ನ ಮಾತು. ಮನಃಪೂರ್ವಂ ಸಮಾಚರೇತೆ. ಏನೇ ಕೆಲಸ ಮಾಡಿದ್ರು ಕೂಡ ಮನಃಪೂರ್ವಕವಾಗಿ ಮಾಡು. ಇದು ಸುಭಾಷಿತಗಾರ ಹೇಳೋದು. ಹಾಗಾಗಿ ವೇದ ಕಲಿಬೇಕಾದ್ರೆ ಮೂರು ಕಾರಣಗಳು ಜೊತೆನಲ್ಲಿದ್ರೆ ಬರುತ್ತೆ. ಅಂತರಿಕ್ಷಗಂ ಶಾಂತಂ ತದ್ವಾಯುನಾ ಶಾಂತಂ ತನ್ಮೇ ಶಾಂತಗಂ ಶುಚಗಂ ಶಮಯತು. ಶಾಂತಗಂ ಶುಚಗಂ ಇಲ್ಲಿ ಬಂತು, ಅಲ್ಮೇಲೆ ಅಂತರಿಕ್ಷಗಂ ಶಾಂತ ಅಥವಾ ಪೃಥ್ವಿ ಶಾಂತ, ಸಾಗ್ನಿನ ಶಾಂತ. ಅಲ್ಲಿ ಗಂ ಗುಂಕ ಬರ್ಲಿಲ್ಲ ಅಂತಂದ್ರೆ ಶಕಾರ ಮುಂದೆ ಇದ್ದಾಗ ಮಾತ್ರ ಗಂ ಬರೋದು. ಅಂಕಾರದ ಮುಂದೆ ಇದ್ದಾಗ ಎಲ್ಲದಕ್ಕೂ ಅಷ್ಟೇ, ಸುಮ್ನೆ ಏನೋ ಮನ್ಸಿಗೆ ಬಂದಂಗ ಹಾಕಿಲ್ಲ. ಇಲ್ಲಿ ವ್ಯಾಕರಣ ಬದ್ಧವಾಗಿ ಬರುವಂತ. ಅಂತರಿಕ್ಷಂ ಶಾಂತಂ ಶಾಂತಂ ಅಂತರಿಕ್ಷ ಗಂ ಶಾಂತಂ. ಅದರಿಂದ ಈಗ ಪೃಥ್ವಿ ಶಾಂತ, ಸಾಗ್ನಿನ ಶಾಂತ, ಸಾಮೆ ಶಾಂತ. ಮಕಾರದ ಮುಂದೆ ಶಕಾರ. ಅಲ್ಲಿ ಇಲ್ಲಿ ಏನ್ ಹೇಳುತ್ತಿರೋದು, ಅಂಕಾರದ ಮುಂದೆ ಬಂದಾಗ ಗೊತ್ತೈತೆ ವ್ಯತ್ಯಾಸ, ಡಿಫರೆನ್ಸು. ಎಲ್ಲೆಲ್ಲಿ ಶಕಾರ ಬರುತ್ತೆ, ಗಂಕಾರ ಬರುತ್ತೆ ಅಂದ್ರೆ ಈಗ ಹಂಸಹ, ಹಂಸಹ, ಹಗಂಸಹ, ದಂಶ್ರಹ. ಈಗ ವಜ್ರದಂಶ ನರಸಿಂಹನಿಗೆ ವಜ್ರದಷ್ಟು ಡೈಮಂಡ್ ಅವನ್ ದವಡೆ ಕಲ್ಲುಗಳು, ವಿಸ್ಡಮ್ ಟೀತು. ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ದಗ್ಗಷ್ಟ್ರಾಯ ಧೀಮಹಿ. ದಂಶ್ರ ಅನ್ನೋದು ದಗ್ಗಷ್ಟ್ರ ಆಯ್ತು. ಹಂಸಹ ಅನ್ಬೇಕಾದ್ರೆ ಹಗ್ಗಂಸಹ ಬರ್ಲಿಲ್ಲ, ದಂಶ್ರ ಮಾತ್ರ ದಗ್ಗಷ್ಟ್ರ ಬಂತು. ಯಾಕೆ? ಹಂಸಹ, ಹಂ ಸ ಬರೀ ಅಷ್ಟೇ ಇದೆ ಸಕಾರ. ಇಲ್ಲಿ ದಂ ಶ್ರ ಸಂಯುಕ್ತ ಅಕ್ಷರ. ಅದು ಶಾಕೆ ರಾವದಿಯೋ ದಂಶ್ರ. ಶಾಕ್ ಟಾವತ್ತು ರಾವತ್ತು ದಂಶ್ರ. ಆ ಸಂಯುಕ್ತ ಅಕ್ಷರ ಬಂದಾಗ ಈ ಅಂಕಾರದಲ್ಲಿ ಅಂಕಾರ ಹೋಗಿ ಗಾಕೆ ಗಾವತ್ ಬರುತ್ತೆ. ಈಗ ಸಂಸ್ಕಾರ, ಸಗ್ಗಸ್ಕಾರ. ಹಂಸಹ ಅಲ್ಲಷ್ಟೇ ಹಗಂಸಹ.
ಹಗಂಸ ಶುಚಿ ಷದ್ವಸುರಂತರಿಕ್ಷ ಸದ್ಧೋತ ವೇದಿಶ ದತಿರ್ದುರ್ರೋ ನಸತ್ ನೃಷದ್ವರ ಸದುತ ಸದ್ಯ. ಇದು ತ್ರಿಸುಪರ್ಣ ತ್ರಿನಾಚಿಕೇತದಲ್ಲಿ ಬರೋ ಒಂದು ಮಂತ್ರ ಅದು. ಸೊ ಸ್ಪಷ್ಟವಾಗಿ ಬರಬೇಕು. ಹಕಾರ ಸಕಾರ ಶಕಾರಗಳು, ಎಲ್ಲಿ ಗುಂಕಾರ, ಎಲ್ಲಿ ಅಗ್ಗು ಬರುತ್ತೆ, ಇವೆಲ್ಲ ಎಲ್ಲ ಗಮನಿಸಿ ಸರಿಯಾಗಿ ಹೇಳ್ಬೇಕು. ಏನ್ ಬಂತ ಇವಾಗ ಇಲ್ಲಿ? ಪೃಥಿವಿ ಶಾಂತ, ಹಾ, ಅಂತರಿಕ್ಷ. ದೇವ್ ಶಾಂತ ಆಯ್ತಲ್ಲ. ಶುಚ ಗಮ್ ಅಂತ ಬಂದಿದ್ದು ಹೇಗೆ ಅನ್ನೋದಕ್ಕೆ ಹೇಳಿದೆ. ಪೃಥಿವಿ ಶಾಂತಿ, ಅಂತರಿಕ್ಷಂ ಶಾಂತಿ ಪದಗಳು ಇಷ್ಟ ಆದ್ರೆ ಪೃಥಿವಿ ಶಾಂತಿರಂತರಿಕ್ಷಗಂ ಶಾಂತಿರ್ದ್ಯೌ ಶಾಂತಿ ದ್ಯೌ ಶಾಂತಿರ್ದ್ಯೌ ಅರ್ಕಾವತ್ತು. ಸಂಧಿ ಆದಾಗ ಯಾವ ರೂಪ ಬೇರೆ ಬೇರೆ ತಗೊಳ್ತಾ ಇದೆ ಅಂತ ಇಲ್ಲಿ. ಪೃಥಿವಿ ಶಾಂತಿರಂತರಿಕ್ಷಗಂ ಶಾಂತಿರ್ ದ್ಯೌ ಶಾಂತಿರ್ ದಿಶ ಶಾಂತಿರವಾಂತರ ದಿಶಾ ಶಾಂತಿರಗ್ನಿ ಶಾಂತಿರ್ ವಾಯು ಶಾಂತಿರಾದಿತ್ಯ ಶಾಂತಿಶ್ಚಂದ್ರಮಾ ಶಾಂತಿರ್ ನಕ್ಷತ್ರಾಣಿ ಶಾಂತಿ. ಅಲ್ಲಿ ಸಾಕ್ಷಾವತ್ತಿಲ್ಲ. ನಕ್ಷತ್ರಾಣಿ ಶಾಂತಿ ರಾಪ ಶಾಂತಿರೋಷಧಯ ಶಾಂತಿರ್ ವನಸ್ಪತಯ ಶಾಂತಿರ್ ಗೌ ಶಾಂತಿರಜಾ ಶಾಂತಿರಶ್ವ ಶಾಂತಿ ಪುರುಷ ಶಾಂತಿರ್ ಬ್ರಹ್ಮ ಶಾಂತಿರ್ ಬ್ರಾಹ್ಮಣ ಶಾಂತಿ ಶಾಂತಿರೇವ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ. ಎಲ್ಲಿ ಒತ್ತಕ್ಷರ ಇದೆಯೋ ಅಲ್ಲಿ ಮಾತ್ರ ಶಕಾರ ಬರ್ಬೇಕಾದ್. ಎಲ್ಲ ಸಂಧಿಗಳಾಗಿರುವಂತದ್ದು. ಹೇಳು. ಪೃಥಿವಿ ಶಾಂತಿರಂತ ಪೃಥಿವಿ ಶಾಂತಿರಂತರಿಕ್ಷಗಂ ಶಾಂತಿ ಯೌ ಶಾಂತಿ ದಿಶ ಶಾಂತಿ ಪ್ರವಾಂತರ ದಿಶ ಶಾಂತಿ ದಿಶಾ ದಿಶಾ ಶಾಂತಿರಗ್ನಿ ಶಾಂತಿ ವಾಯುರ್ ಶಾಂತಿರಾದಿತ್ಯ ಶಾಂತಿ ಚಂದ್ರಮಾ ಮಾ ಶಾಂತಿ ನಕ್ಷತ್ರಾಣಿ ಶಾಂತಿರಾಪ ಶಾಂತಿ ಆಪಶಾಂತಿ ಶಾಂತಿ ಆಪ ಶಾಂತಿ ರೋಷಧಯ ಶಾಂತಿ ಶಾಂತಿರ್ ವನಸ್ಪತಯ ಶಾಂತಿ ಗೌ ಶಾಂತಿ ರಜಾ ಶಾಂತಿ ರಶ್ವ ಶಾಂತಿ ಪುರುಷ ಶಾಂತಿ ಬ್ರಹ್ಮ ಶಾಂತಿ ಬ್ರಾಹ್ಮಣ ನೋಡು. ಶಾಂತಿ. ಬಾ ಅನ್ಬೇಕಾರೆ ನೀನು ಉದ್ದ ಮಹಾಪ್ರಾಣ ಹೇಳ್ತೀಯ. ಭ್ರಾ ಇಲ್ಲ, ಬ್ರಾಹ್ಮಣ. ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಬ್ರಾಹ್ಮಣ ಅಷ್ಟೇ. ಬ್ರಾಹ್ಮಣ ಶಾಂತಿ ಶಾಂತಿರೇವ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ. ಪೃಥಿವಿ ಶಾಂತಿರಂತರಿಕ್ಷಗಂ ಶಾಂತಿರ್ದ್ಯೌ ಶಾಂತಿರ್ದಿಶ ಶಾಂತಿರವಾಂತರ ದಿಶ ಶಾಂತಿ ಅವಾಂತರ ದಿಶಾ ಶಾಂತಿ ದೀರ್ಘ ದಿಶಾ ಶಾಂತಿರಗ್ನಿ ಶಾಂತಿ ವಾಯುರ್ ಶಾಂತಿರಾದಿತ್ಯ ಶಾಂತಿಶ್ಚಂದ್ರ ಮಾ ಶಾಂತಿ ನಕ್ಷತ್ರಾಣಿ ಶಾಂತಿ ರಾಪ ಶಾಂತಿರೋಷಧಯ ಶಾಂತಿರ್ವನಸ್ಪತಿಯ ಶಾಂತಿರ್ಗೋ ಗೋ ಶಾಂತಿರಜ ಶಾಂತಿರಶ್ವ ಶಾಂತಿ ಪುರುಷ ಶಾಂತಿ ಬ್ರಹ್ಮ ಶಾಂತಿ ಬ್ರಾಹ್ಮಣ ಶಾಂತಿ ಶಾಂತಿರೇವ ಶಾಂತಿ ಶಾಂತಿರ್ಮೇ ಅಸ್ತು ಶಾಂತಿ. ತಯಾಹಗಂ ಶಾಂತ್ಯಾ ಸರ್ವ ಶಾಂತ್ಯಾ ಮಹ್ಯಂ ದ್ವಿಪದೇ ಚತುಷ್ಪದೇ ಚ ಶಾಂತಿಂ ಕರೋಮಿ ಶಾಂತಿರ್ಮೇ ಅಸ್ತು ಶಾಂತಿ. ತಯಾ ಹಗಂ ಶಾಂತ್ಯಾ ಸರ್ವ ಶಾಂತ್ಯಾ ಮಹ್ಯಂ ದ್ವಿಪದೇ ಚತುಷ್ಪದೇ ಚ ಶಾಂತಿಂ ಕರೋಮಿ ಶಾಂತಿರ್ಮೇ ಅಸ್ತು ಶಾಂತಿ. ತಯಾ ಹಗಂ ಶಾಂತ್ಯಾ ಸರ್ವ ಶಾಂತ್ಯಾ ಮಹ್ಯಂ ಮಹ್ಯಂ ದ್ವಿಪದೇ ಚತುಷ್ಪದೇ ಚ ಶಾಂತಿಂ ಕರೋಮಿ ಶಾಂತಿರ್ಮೇ ಅಸ್ತು ಶಾಂತಿ. ಯೇಹ ಶ್ರೀಶ್ಚ ಹ್ರೀಶ್ಚ ಧೃತಿಶ್ಚ ತಪೋ ಮೇಧಾ ಪ್ರತಿಷ್ಠಾ ಶ್ರದ್ಧಾ ಸತ್ಯಂ ಧರ್ಮಶ್ಚೈತಾನಿ
मोत्तिष्ठन्तमनोत्तिष्ठन्तु माघश्रीश्चरीश्च धृचिश्च तपो मेधा प्रतिष्ठा श्रद्धा सत्यं धर्मश्चैतानि मामाहासिषुः येह श्रीश्च ह्रीश्च धृतिश्च तपो मेधा प्रतिष्ठा श्रद्धा सत्यं धर्मश्चेतानि मोतिष्ठ मोतिष्ठन्तु मोतिष्ठन्तु इलंगे पार पदंगे पार मोत्तिष्ठन्तमनोत्तिष्ठन्तु मोतिष्ठन्तमनोतिष्ठन्तु मामा श्रीश्च मामागश्रीश्च मामागश्रीश्च ह्रीश्च धृतिश्च तपो मेधा प्रतिष्ठा श्रद्धा सत्यं धर्मश्चेतानि मामाहासिषुः उदायुषा स्वायुषो दोषधीनागं रसेनोत्पर्जन्यस्य शुष्मेणोदस्ताममृतागं मनो दोषधीनागं रसेनोत्पज पर्जन्यस्य शुष्मेणोदस्तामामृतागम् अनु शुष्मेणोदस्ताममृतागं मनो शुष्मेणो अमृता शुष्टे शुष्मेणो ओदस्ता अमृताघಂ अनु ಪದ ನಾನ್ ಕಡೆಗೆ ನೀನ್ ಗಮನ ಇಲ್ಲ ಪುಸ್ತಕ ನೋಡ್ತೀಯ ಶುಷ್ಮೇಣೋದಸ್ತಾಂ ಅಮೃತಾಗಮ್ಮನೋ शुष्मेणोदस्ताम् अमृताघम् अनु ತಚ್ಚಕ್ಷುರ್ದೇವಹಿತಂ ಪುರಸ್ತಾಚ್ಛುಕ್ರಮುಚ್ಚರತ್ तच्चक्षुर्देवहितं पुरस्ताच्छक्रम् मुच्चरत् तच्चक्षुर्देवहितं पुरस्ताच्छक्रम् मुच्चरत् पश्येम शरदः शतं जीवेम शरदः शतं नन्दाम शरदः शतं मोदाम शरदः शतं भवाम शरदः शतगं शृणुवाम शरदः शतं प्रब्रवाम शरदः शतमजीतास्याम शरदः शतं जोक्ष सूर्यं दृशे पश्येम शरदः शतं जीवेम शरदः शतं नन्दाम शरदः शतं मोदाम शरदः शतं भवाम शरदः शघं शृणवाम शरदः शतं प्रब्रवाम शरदः शमजीता शरदः शतमजीता श्याम शरदः शतं चौक्ष सूर्यं दृशे यबुदगान् महतोर्णवात् विभ्राजमानः शरीरस्य मध्यात् समावृषभो लोहिताक्षः सूर्यो विपश्चिन्मनसा पुनातु यबुदगान् महतोर्णवात् विभ्राजमानः शरीरस्य मध्यात् स वृषभो लोहिताक्ष सूर्यो विपश्चिन्मनसा पुनातु ब्रह्मणश्चोतन्यसि ब्रह्मण आनीस्तो ब्रह्मण आवपनमसि धारितेयं पृथिवी ब्रह्मणा मही धारितमेनेन महदन्तरिक्षं दिवं दाधार पृथिवीगं सदेवां यदहं वेद तदहं धारयाणि मामद्वेदोधि विस्रसत् ब्रह्मणश्चोतन्यसि ब्रह्मण आनीस्थो ब्रह्मण आवपनमसि धारितेयं पृथिवी ब्रह्मणा महि धारितमेनेन महान्तरिक्षं दिवं दादार पृथिवीगं सदेवां यदहं वेद तदहं धारयिनि यानि मामद्वेदोधि
विस्रसत् मेधा मनीषे मा विशतागं समीची भूतस्य भव्यस्यावरुध्यै सर्वमायुरयाणि सर्वमायुरयाणि मेधा मनीषे मा विशतागं समीची भूतस्य भव्यस्यावरुध्ये सर्वमायुरयाणि सर्वमायुरयाणि मेधा मनीषे मा विशताघं समीची भूतस्य भव्यस्यावरुध्ये सर्वमायुरयाणि सर्वमायुरयाणि आभिर्गीर्भिर्यदतो न ऊनमाप्यायय हरिवो वर्धमानः दत्तो न ऊनमाप्यायया हरिवो वर्धमानाः आभिर्गीर्भिर्य ददतो ऊनमाप्याय आभिर्गीर्भिर्यदतो न ऊनम् आभिर्गीर्भिर्यदतो न ऊनमाप्यायया हरिवो वर्धमानाः यदा स्तोत्रभ्यो महि गोत्र रुजासि भूयिष्ठभाजो अधति स्याम यदा स्तोत्रभ्यो महि गोत्र रुजासि भूयिष्ठभाजो अदत्ते ते स्याम् यदा स्तोतृभ्यो महि गोत्र रुजासि भूयिष्ठभाजो अदत्ते स्याम् श्याम से अदत्ते स्याम ब्रह्म प्रावादिष्म तन्नो माहासीत् ब्रह्म प्रावादिष्म तन्नो माहासीत् ब्रह्म प्रावादिष्म तन्नो माहासीत् ॐ शान्ति शान्ति शान्तिः ॐ शान्ति शान्ति शान्तिः शिक्षां व्याख्यास्यामः ಗುರು ಅದ್ ಪದ ಲಂಚಲ್ಲಿ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ಅಲ್ಲೇ ನಿಲ್ಸ್ಕೊಂಡಿರೋಣ ಯಾರೋ ಮತ್ತೆ ಫೋನ್ ಮಾಡ್ತಾರೆ ನಮೋ ಬ್ರಹ್ಮಣೇ